ಕಾಂಗ್ರೆಸ್ ಯಾವತ್ತೂ ಮೆಜಾರಿಟಿ ಬರೋದು ಯಾವತ್ತೂ ನಿಂತೋಗಿದೆ. ರಾಜೀವ್ ಗಾಂಧಿ ಅವ್ರ ಕಾಲಕ್ಕೆ ನಿಂತೋಯ್ತು. ಹಾಗಾಗಿ ಆದ್ರೂ ಆಸೆ ಹೇಗಾದ್ರೂ ಮಾಡಿ ಏನಾರು ಆಗಲಿ ಟಕಾಟಕ್ ಏನಿಲ್ಲ, ಬೇರೆ ಏನು ಬರಲ್ಲ. ಟಕಾಟಕ್ ಎಲ್ಲ ಟಕಾಟಕ್ ಪಾಪ ಟಕಾಟಕ್ ಅಂತ ಈಗ ಇವರನ್ನ ಮನೆ ಕಳಿಸಿದ್ದಾರೆ. ಟಕಾಟಕ್. ಸೊ ಈ ಟಕಾಟಕ್ ಗಿರಾಕಿಗಳನ್ನೆಲ್ಲ ಹುಡ್ಕೊಂಬರ್ಬೇಕು. ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು, ಎಲ್ಲೆಲ್ಲೋ ಕ್ಯೂ, ಎಲ್ಲಿ ನೋಡಿದ್ರು ಕ್ಯೂ ಏನೋ. ಸೊ ಹಾಗಾಗಿ ಭಾಳ ಆಸೆಯಿಂದ ಪಾಪ ಜನಕ್ಕೆ ಮೋಸ ಮಾಡಿ ಬರೀ ಭರವಸೆ ಕೊಟ್ಟು ಒಳ್ಳೆ ಆಡಳಿತ ಕೊಡುವಂಥ ಭಾಷೆನೇ ಗೊತ್ತಿಲ್ಲದಂಥ ಈ ಕಾಂಗ್ರೆಸ್ ಆಡಳಿತ ಆಧಾರಿತವಾಗಿ ನಾವು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೇಳಕ್ ಬಂದಿಲ್ಲ. ಬರೀ ವರ್ಗಾವಣೆ ಮಾಡೋವಂಥಕ್ಕೆ ಏನು ಅತ್ತೆದ್ದು ತೆಗೆದು ಅಳಿಮೆಯ ದಾನ ಮಾಡ್ದಂಗೆ ಮಾಡೋಕ್ಕೆ ಇವರೇ ಮಹಾನ್ ಬರಬೇಕು. ಇವರೇನು ಉತ್ಪಾದನೆ ಮಾಡಿ ದೇಶವನ್ನು ಸದೃಢವಾಗಿ ಕಟ್ಟಿ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅನ್ನೋಂಥ ಭಾಷೆನೇ ಗೊತ್ತಿಲ್ಲದಂಥ ಇಂಥ ಅಪ್ರಸ್ತುತ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಒಂದು ದರಿದ್ರ ಇದ್ದಾಗೆ. ಈ ದರಿದ್ರ ಮುಕ್ತವಾಗಬೇಕು. ದಾರಿದ್ರ್ಯ ಅನ್ನೋಂಥದ್ದು ಕಾಂಗ್ರೆಸ್ ಈ ದೇಶಕ್ಕೆ ತಂದು ಕೊಟ್ಟಿದ್ದಾರೆ. ಈ ದಾರಿದ್ರ್ಯ ಈ ಕಾಂಗ್ರೆಸ್ಸಿನ ಜೊತೆಲೇ ಹೋಗಬೇಕು. ಒಂದು ಭರವಸೆದಾಯಕವಾಗಿ ಜನಪರವಾಗಿ ಜನ ತನ್ನ ಕಾಲ ಮೇಲೆ ನಿಂತು ಅಭಿಮಾನದಿಂದ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಮ್ಮ ದೇಶ ಬೆಳಿಬೇಕು. ಅಂತ ನಾಯಕತ್ವ ಕೊಡುವಂಥ ಶಕ್ತಿ ಇವತ್ತು ಮೋದಿ ನಾಯಕತ್ವ. ಮೋದಿ ಅಂತ ಮಹಾನ್ ನಾಯಕ ನಮಗೆ ಸದಾಕಾಲ ಶಾಶ್ವತವಾಗಿ ಅವರ ಒಂದು ನಾಯಕತ್ವ ಇಡೀ ಪ್ರತಿಯೊಬ್ಬ ಭಾರತೀಯನಲ್ಲೂ ಆ ಪ್ರೇರೇಪಣೆಯನ್ನು ಕೊಟ್ಟು ಪ್ರತಿಯೊಬ್ಬನು ಮೋದಿ ರೀತಿ ಬೆಳಿಬೇಕು. ಪ್ರತಿಯೊಬ್ಬ ಭಾರತೀಯನು ಮೋದಿಯ ರೀತಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆದಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು. ಆ ಮೂಲಕ ಇಡೀ ಭಾರತ ಇಡೀ ವಿಶ್ವಕ್ಕೆ ಒಂದು ನಾಯಕನಾಗಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಇವತ್ತು ಈ ಚುನಾವಣೆ ಆ ರೀತಿ ಭರವಸೆದಾಯಕವಾಗಿರುತ್ತೆ. ಟಕಾಟಕ್ ಹೋಯ್ತು, ಭರವಸೆದಾಯಕ ಅಂತ ಮೋದಿ ನಮ್ಮ ನಾಯಕತ್ವವನ್ನು ಮತ್ತೆ ಪಡಿತಾ ಇದ್ದೀವಿ. ನೋಡಿ ಸರ್, ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂಥ ಒಬ್ಬ ಏಕೈಕ ನಾಯಕ. ಇವತ್ತು 28ಕ್ಕೆ 28 ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು. ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ. ಆದರೆ ಜನ ಮಾತ್ರ ಮತ ಹಾಕಲಿಕ್ಕೆ ತಯಾರಿದ್ರು. ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು. ಏನಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಹೋದರೆ ಹೊರತು ತಮ್ಮ ನಾಯಕತ್ವ ಇಲ್ಲ, ನಾನಿಂಥ ಒಳ್ಳೆ ಆಡಳಿತ ಕೊಡ್ತೀನಿ, ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರ ಕೊಡ್ತೀನಿ, ಜನಪರವಾಗಿ ಕೊಡ್ತೀನಿ, ಸದೃಢ ನಾಯಕತ್ವ ಕೊಡ್ತೀನಿ, ದ್ವೇಷದ ರಾಜಕಾರಣ ಮಾಡಲ್ಲ, ಇದನ್ನೇನಾರು ಹೇಳಿದಾರ? ಬರೀ ಸಮಾಜ ಒಡೆಯುವಂಥ ಕೆಲಸ, ತುಷ್ಟೀಕರಣದ ರಾಜಕಾರಣ, ಸಮಾಜ ಒಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ. ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಹೋಗಿದ್ದಾರೆ. ಇವರು ನಿರ್ದಿಷ್ಟವಾದ ಒಂದು ನಾಯಕತ್ವ ಆಧಾರಿತವಾಗಿ ಆಗಿಲ್ಲ. ಇನ್ನು ಬೇರೆ ಬೇರೆ ಕಾರಣಗಳು ಇರ್ಬೋದು. ಬೇರೆ ಬೇರೆ ಕಾರಣ ನಮ್ಮನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳು ಮಾಡಿಲ್ಲ. ಹಾಗಾಗಿ ಇಲ್ಲದೇ 28ಕ್ಕೆ 28 ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು. ಈ ಕೊಡುವಂಥದ್ದು ನೋಡೋಣ. ಇನ್ನೂ ಏನು ಹತಾಶರಾಗುವಂಥದ್ದು ಏನಿಲ್ಲ. 28ಕ್ಕೆ 28 ಆದರೂ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ. ಮೋದಿಗೆ ಮತ ಕೊಡಬೇಕು, ಮತ್ತೊಮ್ಮೆ ಮೋದಿ ಬೇಕು ಅನ್ನೋಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋವಂಥದ್ದಿದೆ, ನೋಡೋಣ, ಕಾದು ನೋಡೋಣ. ಜೂನ್ 4ನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ. ಹಾಗಾಗಿ ಮೋದಿಯ ನಾಯಕತ್ವ ದೇಶದಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಆಗಿರೋಂಥದ್ದನ್ನ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು. ಗುಣಮಟ್ಟದ ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕ್ಷಿ. ಸೊ ಮೋದಿತ್ವ, ಮೋದಿ ಪೊಲಿಟಿಕ್ಸ್
ಮೋದಿ ಒಂದು ಮಾದರಿಯಾಗಿ ಒಂದು ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವಂಥ ವ್ಯಕ್ತಿಯಾಗಿ ಈ ದೇಶದಲ್ಲಿ ಹೊರಹೊಮ್ಮಿದ್ದಾರೆ. ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಆಗುತ್ತೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಹೇಳ್ತಿರೋಂಥ ಮಾತಲ್ಲ, ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತಿರೋಂಥದ್ದು. ಹೆಮ್ಮೆ ತರುವಂಥ ರೀತಿಯಲ್ಲಿ ಇಡೀ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಭರವಸೆ ತಂದುಕೊಟ್ಟಿದ್ದಾರೆ.